ಎನ್ಐಎ ಅಧಿಕಾರಿಗಳು ಈಗ ತನಿಖೆ ನಡೆಸೋದಕ್ಕೆ ಬಂದಿರೋದು. ಇಂದು ಪಹಲ್ಗಾಮ್ಗೆ ಎನ್ಐಎ ಅಧಿಕಾರಿಗಳು ಭೇಟಿ ಕೊಡ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಘಟನಾ ಸ್ಥಳಕ್ಕೆ ಎನ್ಐಎ ಅಧಿಕಾರಿಗಳ ತಂಡ ಭೇಟಿ ನೀಡುತ್ತೆ. ಎಲ್ಲೆಲ್ಲಿ ಅಟ್ಯಾಕ್ ಆಯಿತು, ಯಾವ್ಯಾವ ಸ್ಥಳಗಳನ್ನ ಗುರಿಯಾಗಿಸ್ಕೊಂಡು ಅಟ್ಯಾಕ್ ಮಾಡಿದ್ರು, ಎಷ್ಟು ಜನರು ಬಂದಿದ್ರು, ಯಾವ್ಯಾವ ಸಂದರ್ಭದಲ್ಲಿ ಆಗಿರೋದು, ಈಗ 28 ಜನ ಸಾವನ್ನಪ್ಪಿರೋದಲ್ಲ, ಹೆಂಗ್ ಅಟ್ಯಾಕ್ ಮಾಡಿದ್ರು, AK-47 ಬಳಸಿದ್ರು ಅನ್ನುವಂಥ ಮಾಹಿತಿ ಇದೆ. ಇದು ಲಷ್ಕರ್ ಎ ತೊಯ್ಬಾ ಸಂಘಟನೆ ಪೋಷಣೆ ಮಾಡ್ತಾ ಇರುವಂಥ LET ದಿ ರೆಸಿಸ್ಟೆನ್ಸ್ ಫ್ರಂಟ್ ಅದೇ ಜವಾಬ್ದಾರಿ ತೆಗೆದುಕೊಂಡಿದೆ. ಹೌದು, ನಾವೇ ಅಟ್ಯಾಕ್ ಮಾಡಿಸಿದ್ದು ಅಂತ. ಹೀಗಾಗಿ ಇದೆಲ್ಲದಕ್ಕೂ ಸಂಬಂಧಪಟ್ಟಂತ ಮಾಹಿತಿಗಳನ್ನ NIA ಅಧಿಕಾರಿಗಳು ಇವತ್ತು ಕಲೆ ಹಾಕ್ತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪಹಲ್ಗಾಮ್ಗೆ ಭೇಟಿ ನೀಡ್ತಾರೆ. ಪಹಲ್ಗಾಮ್ನಲ್ಲಿ ಎಷ್ಟು ಜನರ ಮೇಲೆ ಅಟ್ಯಾಕ್ ಮಾಡಿದ್ರು, ಎಷ್ಟು ಜನರು ಬದುಕುಳ್ಕೊಂಡಿದ್ದಾರೆ, ಅಲ್ಲಿ ಈಗಾಗಲೇ ಪ್ರವಾಸಕ್ಕೆ ಬಂದಿರುವಂಥವ್ರು ಎಷ್ಟು ಜನ ಅಲ್ಲೇ ಇದ್ದಾರೆ, ಎಷ್ಟು ಜನ ಜಾಗ ಖಾಲಿ ಮಾಡಿದ್ರು, ಅಲ್ಲಿನ ಸದ್ಯದ ಪರಿಸ್ಥಿತಿ ಹೇಗಿದೆ, ಭಯದ ವಾತಾವರಣ ಇದೆ. ಜನರಿಗೆ ನಾವು ಸದ್ಯಕ್ಕೆ ಮನೆಗೆ ವಾಪಸ್ ಹೋದರೆ ಸಾಕಪ್ಪ ಜೀವಂತವಾಗಿ ಅನ್ನುವಂಥ ಭಯ ಇದೆ, ಆತಂಕ ಇದೆ. ಅಲ್ಲಿರೋರು ಅನೇಕರು ಗೋಳಾಡ್ತಾ ಇದ್ದಾರೆ. ಮೃತದೇಹವನ್ನು ತೆಗೆದುಕೊಂಡೇ ಮನೆಗೆ ವಾಪಸ್ ಹೋಗಬೇಕಾಗುತ್ತೆ. ಶ್ರೀನಗರದಲ್ಲಿ ಮೃತದೇಹ ಇರೋದು, ಕೆಲವರು ಪಹಲ್ಗಾಮ್ನಲ್ಲೇ ಉಳ್ಕೊಂಡಿದ್ದಾರೆ. ಅವರಿಗೆ ಅವರ ಸಂಬಂಧಪಟ್ಟಂಥ ಮೃತದೇಹವನ್ನು ಅವ್ರ ಜೊತೆಗೇ ಕಳುಹಿಸ್ಕೊಡ್ಬೇಕು, ಅವ್ರಿಗೆ ಧೈರ್ಯ ಹೇಳುವಂಥ ಕೆಲಸ ಆಗಬೇಕು, ಮತ್ತು ಅಲ್ಲಿ ಏನೇನು ಸಾಕ್ಷ್ಯಗಳು ಸಿಗುತ್ತೆ ಅನ್ನೋದನ್ನ ನೋಡಬೇಕು. ಹೀಗಾಗಿ NIA ಅಧಿಕಾರಿಗಳು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪಹಲ್ಗಾಮ್ ಅಟ್ಯಾಕ್ ಆದಂಥ ಸ್ಥಳ ಏನಿದೆ ಅಲ್ಲಿಗೆ ಭೇಟಿ ನೀಡ್ತಾರೆ. ಅಲ್ಲಿ ಏನಿಲ್ಲ ಅವ್ರಿಗೆ ಮಾಹಿತಿ ಸಿಗುತ್ತೆ, ಅದನ್ನು ನೋಡಬೇಕಿದೆ. ಪಾಪ ಅಮಾಯಕ ಜೀವಗಳು ಉಗ್ರರ ದಾಳಿಗೆ ಬಲಿಯಾಗಿರೋದು. ಎಲ್ಲೆಲ್ಲಿಂದನೋ ಕಾಶ್ಮೀರ, ಜಮ್ಮು ಕಾಶ್ಮೀರ ನೋಡಬೇಕು ಅಂತ ಬಂದಂಥವ್ರ ಮೇಲೆ ಈ ರೀತಿ ಅಟ್ಯಾಕ್ ಆಗಿದೆ. ಅದು ಭಯಾನಕವಾಗಿ ಆಗಿರೋದು, ಬಹಳ ಭೀಕರವಾಗಿ ಅವರನ್ನ ಸಾಯಿಸಿರೋದು. ಅವರನ್ನು ಮಾತನಾಡಿಸಿ ಹಿಂದೂ ಮುಸ್ಲಿಂ ಅನ್ನುವಂಥ ಈ ವಿಷ ಬೀಜವನ್ನು ಕೋಮುಗಳ ಧರ್ಮಗಳ ಮಧ್ಯೆ ಕೋಮು ಗಲಭೆಯನ್ನು ಸೃಷ್ಟಿಸೋ ರೀತಿಯಾಗಿ ಮಾಡಿರುವಂಥ ಅಟ್ಯಾಕ್ ಇದು. ಆದಷ್ಟು ಸೌಹಾರ್ದತೆ ಕಾಪಾಡಿಕೊಳ್ಳೋಣ ಅನ್ನೋ ಸಂದರ್ಭದಲ್ಲೆಲ್ಲ ಇಂತಹದ್ದೊಂದು ಘಟನೆ ಆಗಿ ಮತ್ತಷ್ಟು ಕೋಮು ಗಲಭೆ ಹೆಚ್ಚಾಗೋ ರೀತಿಯಾಗಿ ಮಾಡೋದೇ ಇಂಥ ಸಂಘಟನೆಗಳು. ಸದ್ಯಕ್ಕೆ ಈಗಾಗಿರುವಂಥ ಅಟ್ಯಾಕಿಗೆ ಸಂಬಂಧಪಟ್ಟಂತೆ NIA ಅಧಿಕಾರಿಗಳು ಏನಿಲ್ಲ ಮಾಹಿತಿಯನ್ನು ಕಲೆ ಹಾಕ್ತಾರೆ, ಅದನ್ನು ನೋಡಬೇಕಿದೆ. ಸಾವನ್ನಪ್ಪಿರುವವರ ಸಂಖ್ಯೆ ಎಷ್ಟು, ಅವರು ಎಲ್ಲೆಲ್ಲಿ ಇದ್ದಾಗ, ಅಂದರೆ ಕೆಲವರು ಕುದುರೆ ಸವಾರಿಗೆ ಹೋದಾಗ, ಬೇಲ್ಪುರಿ ತರಕ್ಕೆ ಹೋದಾಗ,